ಮುರಳಿಯ ಗಾನಕ್ಕೆ ಮನ ಸೋತೆಯ ಮುರಳಿಯ ಗಾನಕ್ಕೆ ಮನ ಸೋತೆಯ ಇಂದು ಮನದಲ್ಲಿ ಆಸೆಯ ನೀ ತಂದೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನ ಸೋತೆಯ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವೇ ನಡೆದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಆಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಾಣೇಶ್ವರ, ಈ ಮಾನವ ಲೋಕವನ್ನು ಪ್ರಣಯಾವತೆಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಗಳೇಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಸ್ವಾಮಿ. ಪ್ರೇಮ ಮೂರ್ತಿಯಂ ಪ್ರೇಮ ಮೂರ್ತಿಯಂ
ಸಮರ ದಂಡವಿಂದೋ ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಸ್ಥಾಪನೆಗೆ ಧರ್ಮಯೋಗ ಬಂದೊದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಗ ಬಂದೊದಗೆ ಕರ್ಮಭೂಮಿ ಭಾರತವು शांति कांति प्रेम पूजिते शांति प्रेम पूजिते प्रेम पूजिते प्रेम पूजिते ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮೊಳೆತು ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಇನ್ನು ಮುಂತಾದ ಅನರ್ಘ ಫಲಪುಷ್ಪಾದಿಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಸ್ವಾಮಿ, ನಿಮ್ಮ ಸಸ್ಯವು ಮೃತ ಸಂಜೀವಿನಿ. ಕೇವಲ ದೃಷ್ಟಿ ಮಾತಿಂದಲೇ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಇದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ವಾಸುದೇವ, ಮತ್ತೊಂದು ಸಾರಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಈ ಘೋರತೆ ಕಾಂಡವು ನಿಲ್ಲಲಿ ಸ್ವಾಮಿ, ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ವಿಫಲವಾಗುವುದು ಸ್ವಾಮಿ, ಸಫಲವಾಗುವುದು.
ರುಕ್ಮಿಣಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ತಿಲಕಶಿ ಕಮಲಮುಖಿಯೇ ಸುಂದರಿಯೇ ಆನಂದದವರಿಯೇ ರುಕ್ಮಿಣಿ ಸಿಂಧು ತಿಲಕಶಿ ಕಮಲಮುಖಿಯೇ ಸುಂದರಿಯೇ ಆನಂದದವರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಪರಿಮಳವ ಧರಿಸಿ ಮಂದ ಹಾತದಿಂದ ಎನ್ನ ಒಲಿಸಿ ಗಂಧ ಪರಿಮಳವ ಧರಿಸಿ ಮಂದ ಹಾತದಿಂದ ಎನ್ನ ಒಲಿಸಿ ಮನ ಮಂದಿರದಳು ನೆಲೆಸಿ ಗೆಲ್ಲುವಿನ ತಾರೆ ಒಲ್ಲವನ್ನು ಬೀರೆ ನಿಲ್ಲುಕು ನೀಲಾಂಬರಿ ಗೆಲುವಿನ ತಾರೆ ಒಲ್ಲವನ್ನು ಬೀರೆ ನಿಲ್ಲುಕು ನೀಲಾಂಬರಿ ಗೆಲುವಿನ ತಾರೆ ಒಲವನ್ನು ಬೀರೆ ನಿಲ್ಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ತಿಲಕಶಿ ಕಮಲಮುಖಿಯೇ ಸುಂದರಿಯೇ ಆನಂದದವರಿಯೇ ಸಿಂಧು ತಿಲಕಶಿ ಕಮಲಮುಖಿಯೇ ಸುಂದರಿಯೇ ಆನಂದದವರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಬರ್ಮತಿಂದು ನಾನಿ ಬಾಲು ಜನ್ಯ
ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯೇ ಕಾಣನಯ್ಯ ತಂದೆ ಸಲಹು ಮಾರನಯ್ಯ ಮುಂದೆ ಗತಿಯೇ ಕಾಣನಯ್ಯ ತಂದೆ ಸಲಹು ಮಾರನಯ್ಯ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಜೀವವೊಂದು ನಾಮ ಹಲವು ಎನ್ನಿ ಚಿತ್ರ ನಾಟಕ ಜೀವವೊಂದು ನಾಮ ಹಲವು ಎನ್ನಿ ಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯನು ದೇವನಿಂದನೇ ಮಗ ಮುಂದೆ ಬರುವುದೊಂದು ತಿಳಿಯನು ದೇವನಿಂದನೇ ಮಗ ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಮೂಕ ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಮೂಕ ಕಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ನಾಯಕ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ನಾಯಕ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಪರಮಾತ್ಮ ಮಹಾಪರಾಕ್ರಮಚಾರಿಗಳಾದ ಪಾಂಡವರ ಪತ್ನಿಯಾಗಿದ್ದರು ಈ ನನ್ನ ಬಿಚ್ಚದ ಕೇಶಾಶನ ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ ಅಣ್ಣ ಎಲ್ಲಿರುವೆ ಈ ನಿನ್ನ ತಂಗಿಯ ಮೊರೆ ನಾಲಿಸಬಾರದೆ ಆಚಾರಿ
ಏಕೆ ಚಿಂತಿಪೆ ನೃಪತ ನಂದಿನಿ ಮೃಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಏಕೆ ಚಿಂತಿಪೆ ನೃಪತ ನಂದಿನಿ ಮೃಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಗುರುಪತಿಯ ಹೊಡೆಮುರಿದು ಮುದತರು ಗುರುಪತಿ ಹೊಡೆಮುರಿದು ಮುದತರು ಕಡಿಮರವರನ್ನು ವಧಿಸ ಬಿಡಲು ದೂರದಲ್ಲಿ ಆಚಾರಿ ಗುರುಪತಿ ಹೊಡೆಮುರಿದು ಮುದತರು ಕಡಿಮರವರನ್ನು ವಧಿಸ ಬಿಡಲು ದೂರದಲ್ಲಿ ಹೊರತಟ್ಟಿ ಹುಡುಗುಟ್ಟಿ ಎಲೆಮೆಟ್ಟಿ ನಿಲ್ಲುವೆ ಹೊರತಟ್ಟಿ ಹುಡುಗುಟ್ಟಿ ಎಲೆಮೆಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ರೂಪತ ನಂದಿನಿ ರುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಆಚಾರಿ ಭವನೆಯ ಅರವೆ ನೇಳ ತರುಣಿಯ ಭವನೆಯ ಅರವೆ ನೇಳ ತರುಣಿಯ ಕಡಿಮದವರನ್ನು ವಧಿಸ ಬಿಡಲು ಪುರದಲ್ಲಿ ಕಡಿಮದವರನ್ನು ವಧಿಸ ಬಿಡಲು ದೂರದಲ್ಲಿ ಪಡೆತಟ್ಟಿ ಹುಡುಗುಟ್ಟಿ ಎಲೆಮೆಟ್ಟಿ ನಿಲ್ಲುವೆ ಹೊಡೆತಟ್ಟಿ ಹುಡುಗುಟ್ಟಿ ಎಲೆಮೆಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ನೃಪತ ನಂದಿನಿ ರುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಪ್ರಿಯ ಕಮಲ ನಂದಿನಿ ಆಚಾರಿ ಏನಾಗುತ್ತೆ ನಿಷ್ಕಾರಣವಾಗಿ ಸ್ವಾಮಿ, ನಿಮ್ಮಂತಹ ವೀರಾದಿವೀರರು ನನ್ನ ಪರಗಳಾಗಿರುವಾಗ ಚಿಂತೆಯಿಲ್ಲದೆ ಸಂತೋಷವಿಲ್ಲದ ಬರಬೇಕು. ಕಾಡಿನ ವನವಾಸವು ಪರದ ಸೇವೆಯಾಯಿತು. ಇನ್ನಾದರೂ ಸುಖವಾಗಿದ್ದರೆ ಹೆಚ್ಚಿಗೂ ಅಪಮಾನ. ಇನ್ನು ನಾನು ಬದುಕಿದ್ದು ಫಲವಾದರೂ ಏನು ಹೇಳಿ. ಪಾಂಚಾಲಿ, ನೆನೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಬಯಕೆಗಳು ಪೂರ್ಣಗೊಳ್ಳುವ ಕಾಲವು ಸಮೀಪಿಸುತ್ತಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ಅಣ್ಣ? ಈ ನಿನ್ನ ಹುಚ್ಚುತನದ ಭ್ರಾಂತಿ ಕರ್ಪದ ಗುಡಿಯಲ್ಲಿ ದಿಟ್ಟತನದ ಹಟ್ಟಾಸವರನ್ನು ಚಂಡರು ತೊಳೆದು ಅಡ್ಡಗಟ್ಟಿದವರ ಎದೆ ಬಗೆದು ಬಾವುಗಳನ್ನು ಬಳಿಗಳಿಸಿರುವ ಪಾಂಡವರು ದಾಯಾದ ಮುಂಡಮುಂಡಗಳನ್ನು ಚೆಂಡಾಡಿಸಿ ತೊಡೆ ತಟ್ಟಿ ಪಾಂಚಾಲಿ ಅಂದು ಕೂಗಿ ಕರೆದರಲ್ಲ ಆ ಪುಣ್ಯ ಕೌರವರು ಆಗಲೂ ಶಾಂತಿ. ಇದನ್ನೆಲ್ಲ ಒಮ್ಮೆ ಮರೆಸಿಕೊಂಡರೆ ಹಬ್ಬ ಕೂಡಬೇಕು ಈ ನಮ್ಮ ಹೇಡಿ ಜನ್ಮವನ್ನು. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ದೂತನಾಗಲೇ ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗಮನವೂ ಆಗುವುದು. ಸ್ವಲ್ಪ ಶಾಂತಿ ವಹಿಸು. ಅಣ್ಣ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ,
ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ರಾಜದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳೋದು ಒಳಿತಲ್ಲವೇ ಮಾಧವ? ಅಂದರೆ ನಿನ್ನ ಮಾತಿನ ಅರ್ಥ
ಸಮರವನೊಲ್ಲೆನಯ್ಯ ಕಮಲಾಚ ಜಲದ ಬೊಗ್ಗುಳಿಯಂತೆ ಸಿರಿಭೋಗನಶ್ವರ. ಪರಮಾತ್ಮ ಜಲದ ಬೊಗ್ಗುಳಿಯಂತೆ ಸಿರಿಭೋಗನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನಲ್ಲೆನಯ್ಯ. ಪರಮಾತ್ಮ ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಅಲ್ಲವೇ ಮಾಧವ? ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಅಲ್ಲವೇ ಮಾಧವ? ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಸಮರವನೊಲ್ಲೆನಯ್ಯ ಕಮಲಾಚ ಜಲದ ಬೊಗುಳಿಯಂತೆ ಸಿರಿಭೋಗನಶ್ವರ. ಜಲದ ಬೊಗುಳಿಯಂತೆ ಸಿರಿಭೋಗನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ದೇವ. ಆದ್ದರಿಂದ ನೀನೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬಾ ಮುಕುಂದ. ಸತ್ಪುರುಷರ ಹೃದಯ ಮಂದಿರಕ್ಕೆ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಬೌದ್ಧ ಧರ್ಮದ ಬೃಹದಾಕಾರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗನೆಂದರೆ ಪಾತ್ರವೆಂಬ ಪಾಶ ನಮ್ಮನ್ನು ಬಿಡುತ್ತಿಲ್ಲ. ಕೊಡಬೇಕು ಈ ನಮ್ಮ ಹೇಳಿಕೆ. ಓ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿ. ಇನ್ನು ಅರ್ಜುನ, ವಾಸುದೇವ, ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವಿ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರದು ಬಿಡುತ್ತಿಲ್ಲ. ಛೇ, ನಮ್ಮ ಹೇಡಿ ಜನ್ಮಕ್ಕೆ ಧಿಕ್ಕಾರ. ಓ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿರುವಾಗ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹ ದೇವರು
ಅಗ್ರಜನ ಮಾತಿಗೆ ತಲೆಬಾಗದೇ ಇರುವರೆ. ತಂಗಿ, ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಹೇಗೆ ಹೇಳಲಿ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಮರೆತೆಯಾ ಪ್ರಭುವೇ ಮಹಿಮನೋ ಮೊರೆಯಾಲಿಸಿ ಪೊರೆದುದ ಅತಿಗಳೈವರಿಲ್ದೆನ್ನ ಪಂಥ ಸಲಿಸರೈ ಪಾತಕಿ ಕುರುಕುಲವ ಹತ ಮಾಡಿ ಬಿರುಮುಡಿಯ ಕಟ್ಟಿಸುವೆನೆ ದೀಕ್ಷಿಸೆ ಜಗದ ಅಪಹಾಸ್ಯವನ್ನು ಸಹಿಸೆನಯ್ಯ ತನುವನೇಗುವುದೊಂದೇ ರಕ್ಷೆ ಮುಕುಂದ ಕೃಷ್ಣ 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 ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸೇನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸೇನಯ್ಯ ಕೃಷ್ಣ ಬಾಳಲಿ ಬೆಣ್ಣೆ ಬಹುದಿನ ನೊಂದೆ ಅಣ್ಣ ಬಾಳಲಿ ಬೆಣ್ಣೆ ಬಹುದಿನ ನೊಂದೆ ಕಷ್ಟವ ಪಡಲಾರದೆ ಸ್ವಾಮಿ ಕಷ್ಟವ ಪಡಲಾರದೆ ಬಾಳಲಿ ಕಷ್ಟವ ಪಡಲಾರದೆ ಸ್ವಾಮಿ ಕಷ್ಟವ ಪಡಲಾರದೆ ಸೃಷ್ಟಿಯೊಳಗೆ ಕೃಷ್ಣ 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 ಅಣ್ಣ ಸೃಷ್ಟಿಯೊಳಗೆ ಶಿಷ್ಟನು ನೀನಯ್ಯ
ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ದ್ಯೂತಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಡನ್ ತಿನ್ನುತ್ತಿದ್ದ ಭಂಡ ಬಕನನ್ ಕೊಂದ ಮಹಾದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟು ನಿಲ್ಲಿಸಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾದೇವಿ, ಅರ್ಜುನ ಪರಶಿವನ ಹೋರಾಡಿ ಪಾಶುಪತಾಸ್ತನ್ ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸುಟು ಕೈಗಳಿಗೆ ಬಳೆ ತಟ್ಟುಕೊಳ್ಳಿ. ಸಾಕು ಸುಮ್ಮನೆ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ಅಣ್ಣ, ನಾನೇ ರಣರಂಗದಲ್ಲಿ ರಣಮಾರಿಯಾಗಿ ನಿಂತು ನನ್ನ ವೈರಿಗಳನ್ನೆಲ್ಲ ನಾಶ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿ ಈಕೆಯ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯಗಳಲ್ಲವೇ? ಏಕೆ ಇನ್ನುವ ನಾಲ್ವರು ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ ವಾಸುದೇವ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರು ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಗನಗದಾ ದಂಡದಿಂ ಆ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆನೆನು ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ ಈ ನಿನ್ನ ಗುಹ ಕಂಟಕದ ಕಲ್ಲಲ್ಲಿರುವ ಬಿರುನುಡಿಯ ಕಣ್ಣೀರು ಕರೆದಿರುವಲ್ಲವೇ? ಕಣ್ಣೀರು ಕರೆಯುವುದು ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಎಣ್ಣಲ್ಲಿ ಸಾರು ಕಂಬನಿಯ ಕಾಲದ ಕೌರವರಿಗೆ ಬೆಂಬಲವಾಗಿ ಇದ್ದರೂ ತರುವೆ. ಕಾಲಕ್ಕೆ ತಿರು ಸಮುದ್ರವ ಎಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಉಪತಸುತೆ ಕಟ್ಟಿಸುವ ಈ ನಿನ್ನ ಬಿರುಮುಡಿಯ ಪಡೆದುರು ಯತೆಯ ನರ್ಕಮರ್ದನ ಕೇಳ ನಬಿಮತ. ಈ ಮೂರಿನಲ್ಲಿ ನಡಿಗಿಚ್ಚಿದರು ರಮತದಲ್ಲಿ ಸಪ್ತಸಾದರು ಪುರವರ ಶಿರವನ್ನು ಕಡೆಯಲು ಬಿಡಲು ಅರದಿದಂತದಲ್ಲಿ ಮಳೆಗೆ ಬೇಯ್ದು ಉರುಕುಲವಾವು ಕಡಿದಿಡುವೆ ಕೌರವನ ಬರಿ ಫಲಿಯುವುದರಲ್ಲಿ ಗುಡಿಗಳೊಳಗೆ ಈ ಭೂಮಿಯ ಹಿಡಿಯುವುದು ರಭಸದಲ್ಲಿ ಸಪ್ತಸಾಗರು ಕೃಷ್ಣ
ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಬೇಕು. ಭೀಮಸೇನ ಅಹದೋ ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಹಿಂದೆ ನಮಗೆ ಅನೇಕ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾದಾಕ್ಷಣಂ ಮೆಚ್ಚಿಸಿ ಹಡದನ ಪಾಶುಪತಾಸ್ತ್ರಂ. ವಾಸುದೇವ, ಪಾಲಾಕ್ಷಣಂ ಮೆಚ್ಚಿಸಿ ಹಡದನ ಪಾಶುಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆನು ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ. ವಾಸುದೇವ, ಅರ್ಥ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯ್ಪದು ತರವೆ ಧರ್ಮ ಜಗೆ. ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರು ಇರುವರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪ್ಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಕೇಶವನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಪರಮಾತ್ಮ, ಕೇಶವನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇನೆ. ಈ ಪರಿಶೋಧನೆ ಕೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸುವರೇ. ಕರುಣಾಳು ಕೃಪೆ ತೋರಿ ಕನಿಕರಿಸುವರೇ. ಆದರಿಸಿ ಪೊರೆಯೋ ದೀನರ ದೊರೆ. ಆದರಿಸಿ ಪೊರೆಯೋ ದೀನರ ದೊರೆ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದೊಳು ಬಳಲಿಯ ನಮ್ಮನು. ವನವಾಸದೊಳು ಬಳಲಿಯ ನಮ್ಮನು ನರಳಿಸಿದರುವ ಗೌರವರು. ನರಳಿಸಿದರುವ ಗೌರವರು. ಅನುಜರಳು ಏ ನ್ಯಾಯ ಸರಿ ಏನು ಹರೇ. ಅನುಜರಳು ಏ ನ್ಯಾಯ ಸರಿ
ಆದರಿಸಿ ಪೊರೆಯೋ ದೀನರ ದೊರೆ ಆದರಿಸಿ ಪೊರೆಯೋ ದೀನರ ದೊರೆ ಕೃಷ್ಣ ಶ್ರೀಹರಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿರುವುದು ದೇವ. ಸಮಸ್ತ ವಿಚಾರವನ್ನು ಅರಿತಂತಹ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ತಂಗಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ? ಅಣ್ಣ, ಈ ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರಗೊಡ್ಡಿ ಬೇಡಿಕೊಳ್ಳುವನು ಅಣ್ಣ. ಚಿಂತೆ ಪಡದಿರು ಶಾಂತಿಯ ತಾಳೆತ್ತದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮೊರವೈರಿ. ಅಣ್ಣ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮೊರವೈರಿ. ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನಿಜವೇ ಅಣ್ಣ? ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿ ಮರೆತೆ ವಿಶ್ರಾಂತಿ. ನಿಜವೇ ಅಣ್ಣ? ನಿಮ್ಮ ಏಳಿಗೆಗಾಗಿ ಮರೆತೆ ವಿಶ್ರಾಂತಿ. ವಿಜಯ ನಿಮಗೆ ಇನ್ನು ಒದಗಿ ಬಂದಿರುವುದು ಚಿಂತೆ ಮಾಡದೆ ವಿಜಯ ನಿಮಗೆ ಇನ್ನು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆ ಪಡದಿರು. ಶಾಂತಿಯ ತಾಳೆ ಪದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಮದಿಸಿದ ಕೌರವನ ಮೂಲವ ನಂಬರಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೇರೆದೆ. ಮದಿಸಿದ ಕೌರವನ ಮೂಲವ ನಂಬರಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೇರೆದೆ. ನಿನ್ನಯ ಮನದ ಬೇಗೆಯನು ನಂದಿಸಿ ನಿನ್ನಯ ಮನದ ಬೇಗೆಯನು ನಂದಿಸಿ ಸರ್ಪಲಾಂಛನನ ದರ್ಪ ಮುರಿಯುವೆ ಕಪಿಧ್ವಜವ ದಿಗ್ವಿಜಯಗೊಳಿಸುವೆ. ನಿಜವೇ ಅಣ್ಣ? ಸರ್ಪಲಾಂಛನನ ದರ್ಪ ಮುರಿಯುವೆ ಕಪಿಧ್ವಜವ ದಿಗ್ವಿಜಯಗೊಳಿಸುವೆ. ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನನ್ನಯ ಮನದಿ ಚಿಂತೆ ಪಡದಿರು. ಸದೆಯೊಳು ಚಿಂತೆ ಪಡದಿರು ಮನದೊಳು ಚಿಂತೆ ಪಡದಿರು ನೀ. ತಂಗಿ, ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿಕೊಂಡು ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ಅಣ್ಣ, ತಂಗಿ, ವೇಣುಗೋಪಾಲ 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 ತ್ರಿತ ಜನಪಾಲ ಪಾವನ ಲೀಲಾ
ಪುರಾಣವು ನೀನೇ ಆದಿ ಅಂತ್ಯನು ನೀನೇ ವೇದ ಪುರಾಣವು ನೀನೇ ಸಾಧು ಸಜ್ಜನರ ಮೋದನೆ ಪರೆವ ದೇವವರೆನ್ನೆನು ನೀನೇ ಸಾಧು ಸಜ್ಜ